ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ. ಶ್ರೀ ಹನುಮಾನ್ ಬೀಜಾಕ್ಷರ ಮಂತ್ರ. ಓಂ ಶ್ರೀ ರುದ್ರ ಅವತಾರಿ ಹನುಮಾನ್ ಬೀಜಾಕ್ಷರ ಮಂತ್ರ. ಇದನ್ನು ನಾನು ನಿಮಗೆ ಬೀಜಾಕ್ಷರ ಮಂತ್ರವನ್ನು ಕೊಡ್ತೀನಿ. ಈಗ ಅದಕ್ಕೂ ಮೊದಲು ಹನುಮಾನ್ ಅಂದ್ರೇನು, ರುದ್ರಾವತಾರಿ ಹನುಮಾನ್. ನಿಮಗೆ ಗೊತ್ತಿದೆ, ರುದ್ರ ಅಂದರೆ ಶಿವ, ಸ್ಮಶಾನ ರುದ್ರ ಅಂದರೆ ಮಹಾಕಾಲೇಶ್ವರ. ಓಂ ಶ್ರೀ ಮಹಾಕಾಲಿ, ಓಂ ಶ್ರೀ ಮಹಾಕಾಲೇಶ್ವರ. ಅಂಶಾನ್ ಸಂಭೂತ ವೀರಭದ್ರ. ಆಲ್ರೆಡಿ ವೀರಭದ್ರ, ಈಗಾಗಲೇ ನಾನು ವೀರಭದ್ರನ ಬಗ್ಗೆ, ವೀರಭದ್ರನ ಅವತಾರದ ಬಗ್ಗೆ ನಾನು ನಿಮಗೆ ಕೊಟ್ಟಿದ್ದೀನಿ ಅಲ್ವಾ. ವೀರಭದ್ರನ ಅವತಾರದ ಬಗ್ಗೆ ನಾನು ನಿಮಗೆ ಕೊಟ್ಟಿದ್ದೀನಿ, ನೀವು ನೋಡಿರ್ಬೋದು ವೀರಭದ್ರನ ಅವತಾರ. ಈಗ ಇನ್ನೊಂದು ವೀರಭದ್ರನ ಅವತಾರ ಏನಪ್ಪ ಅಂದರೆ ಹನುಮಾನ್ ಜಿ ಬೇರೆ ಅಲ್ಲ, ವೀರಭದ್ರ ಬೇರೆ ಅಲ್ಲ, ರುದ್ರ ಬೇರೆ ಅಲ್ಲ, ಮಹಾಕಾಲೇಶ್ವರ ಬೇರೆ ಅಲ್ಲ. ಇವರು ಹನುಮಾನ್ ಜಿ. ಈ ಹನುಮಾನ್ ಜಿ ರುದ್ರನ ಅಂಶ ಅಂದರೆ ಪ್ರತಿರೂಪ ಶಕ್ತಿ. ಶ್ರೀರಾಮಚಂದ್ರ ಪ್ರಭು ಭೂಮಿ ಮೇಲೆ ಅವತಾರ ತಾಳಬೇಕಿತ್ತು. ಏತಕ್ಕೆ? ದುಷ್ಟ ಕೂಟವನ್ನು ನಾಶ ಮಾಡಲಿಕ್ಕೆ, ದುಷ್ಟತನವನ್ನು ನಾಶ ಮಾಡಲಿಕ್ಕೆ. ಒಂದನೇದು. ಎರಡನೇದು, ತಂದೆಗೆ ಒಬ್ಬ ಮಗ ಇದ್ದರೆ ಆ ಮಗ ಯಾವ ರೀತಿ ತಂದೆ ಮಾತನ್ನು ಪರಿಪಾಲನೆ ಮಾಡ್ತಾನೆ ಅನ್ನೋದು ತೋರಿಸ್ಕೊಡ್ಲಿಕ್ಕೆ ಎರಡನೇದು. ಮೂರನೇದು, ಏಕಪತ್ನಿ ರಥಸ್ಥ. ಹಾಗೆ ಆತ ಬಿಟ್ಟ ಬಾಣವನ್ನು ಮತ್ತೆ ಯೂಸ್ ಮಾಡ್ತಾ ಇರಲಿಲ್ಲ. ಒಂದು ಸಾರಿ ಒಂದೇ ಬಾಣ ಯೂಸ್ ಮಾಡ್ತಿದ್ದ. ಒಂದು ಸಾರಿ ಬಾಣನ ಬಿಟ್ಟರೆ ಮತ್ತೆ ಅದನ್ನು ತೊಳೆದು ಇಟ್ಕೊಳ್ತಾ ಇರಲಿಲ್ಲ. ಪದೇ ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಒಂದೇ ಬಾಣ, ಒಂದೇ ಮಾತು. ಒಂದು ಸಾರಿ ಮಾತು ಕೊಟ್ಟರೆ ಮುಗಿದೋಯ್ತು. ಇದು ಶ್ರೀರಾಮಚಂದ್ರ ಪ್ರಭು ತತ್ವಗಳು. ಒಳ್ಳೆಯ ರಾಜ್ಯ, ರಾಮರಾಜ್ಯ, ಒಳ್ಳೆಯ ರಾಜ್ಯವನ್ನು ಪರಿಪಾಲನೆ ಮಾಡಿದ. ಶುದ್ಧವಾದ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿದ. ಪಿತೃವಾಕ್ಯ ಪರಿಪಾಲನೆ ಅಂದರೆ ತಂದೆ ಮಾತನ್ನು ಮೀರಲ್ಲ. ಏಕಪತ್ನಿ ರಥಸ್ಥ, ಒಬ್ಬಳ ಹೆಂಡ್ತಿ. ಈ ರೀತಿ ಶ್ರೀರಾಮಚಂದ್ರ ಪ್ರಭುಗೆ ಒಳ್ಳೆ 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 ಗುಣಗಳಿರೋದರಿಂದ ಪುರುಷೋತ್ತಮ ಅಂತ ಆತನಿಗೆ ಕರೀತಾರೆ. ಅಂತಹ ಶ್ರೀರಾಮಚಂದ್ರ ಪ್ರಭು ಜನನ ಆಗೋದಕ್ಕೆ ಮೊದಲು ಶ್ರೀ ರುದ್ರ ಈಶ್ವರ, ರುದ್ರನ ಅವತಾರ ಭೂಮಿ ಮೇಲೆ ಆಗಿತ್ತು. ಹನುಮಂತನಾಗಿ ಕೇಸರಿರಾಜ್ ಅಂಜನಾದೇವಿ ಪುತ್ರನಾಗಿ ಹುಟ್ಟಿದ್ದ. ಅದು ಕರ್ನಾಟಕ. ಯಾವುದು? ಕರ್ನಾಟಕ. ಅಂಜನಾದ್ರಿ ಪರ್ವತ ಇರುತ್ತೆ. ದಕ್ಷಿಣ ಭಾರತದಲ್ಲಿ ಕೇಸರಿರಾಜ್ ಅಂಜನಾದೇವಿ ಇದ್ದರು. ಅವರು ರಾಜಭಾರ ಮಾಡ್ತಿದ್ರು. ಅವರ ಮಗನಾಗಿ, ಅದು ವರಪುತ್ರನಾಗಿ ಶಿವನ ಅಂಶಾನ್ ಸಂಭೂತನಾಗಿ ಹನುಮಾನ್ ಜಿ ಜನನ ಆಯಿತು. ಇದೆಲ್ಲ ನಿಮ್ಗೆ ಗೊತ್ತಿದೆ, ನೀವು ನೋಡಿರ್ತೀರ ಸಾಕಷ್ಟು. ಹನುಮಾನ್ ಜಿ, ಬಾಲ ಹನುಮಾನು ಇತ್ಯಾದಿ ಸೀರಿಯಲ್ಗಳು ನೋಡಿರ್ತೀರ, ಕಥೆಗಳು ನೋಡಿರ್ತೀರ, ಕೇಳಿರ್ತೀರ ಅಲ್ವಾ. ಇಂಥ ಹನುಮಾನ್ ಜಿ ಬಾಲ್ಯ ತುಂಬ ಚಿಕ್ಕವನಿರೋವಾಗ, ಅಂದರೆ ಒಂದು 8 ವರ್ಷ ಇರೋವಾಗ, 9 ವರ್ಷ ಇರೋವಾಗ, 8 ವರ್ಷ, ತುಂಬ ಆತನಲ್ಲಿ ಶಕ್ತಿ ಇತ್ತು. ಅಗಾಧವಾದ ಪ್ರಾಣಶಕ್ತಿ, ಪಂಚಭೂತಗಳ ಶಕ್ತಿ ಇತ್ತು. ತುಂಬಾ ಇತ್ತು. ಅಂಥವನೇನು ಮಾಡ್ತಾನೆ, ಒಳ್ಳೆ ವಿದ್ಯಾವಂತ ಕೂಡ, ಆದರೆ ಅಷ್ಟೇ ತುಂಟ ಅಂದರೆ ಗೊತ್ತಲ್ಲ, ಕಪಿಗಳ ಚೇಷ್ಟೆ ಮಾಡ್ತಾವಲ್ಲ ಆ ರೀತಿ. ಮನುಷ್ಯರೇ ಮಾಡ್ತಾರೆ ಮಕ್ಕಳು, ಇನ್ನು ಕಪಿಗಳು ಹೇಳ್ಬೇಕಾ? ಈತ ಚೇಷ್ಟೆ, ತುಂಬ ಚೇಷ್ಟೆ, ಬಲಶಾಲಿ, ಕಪಿ ಚೇಷ್ಟೆ ಮಾಡ್ತಿದ್ದ. ಆದರೆ ಋಷಿಮುನಿಗಳು ತಪಸ್ ಮಾಡ್ತಿದ್ರೆ ಅವರು ಮರದ ಮೇಲೆ ಹತ್ಬಿಟ್ಟು ಎಲೆಗಳು ಕಿತ್ತಾಕೋದು, ಅವ್ರ ಮೇಲೆ ಕಾಯಿಗಳು ಹಣ್ಣುಗಳು ಕಿತ್ತಾಕೋದು, ಇಲ್ಲ ರೆಂಬೆಗಳು ಅಲ್ಲಾಡಿಸೋದು, ಅವ್ರು ಭಯ ಹಾಕ್ಸೋದು. ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ, ಅವ್ರು ಕಮಾಂಡಲ್ಲಿ ಎತ್ಕೊಂಡು ಓಡೋಗ್ಬಿಡೋದು, ಅವ್ರದ್ದು ಏನಾನ ಐಟಮ್ಸ್ ಇದ್ದರೆ ಎತ್ಕೊಂಡು ಹೋಗ್ಬಿಡೋದು. ಈ ರೀತಿ ಅವ್ರಿಗೆಲ್ಲ ತೀಟೆ ಮಾಡ್ತಿರ್ತಾನೆ. ಆದರೆ ಒಂದು ಸಾರಿ ಒಬ್ಬ ಋಷಿ ಹತ್ರ ಅವ್ರಿಗೆ ತುಂಬ ಕೋಪ ಬರೋಂಗೆ ಮಾಡ್ತಾನೆ. ಯಾವ ರೀತಿ ಅಂದರೆ, ಈತನಿಗೆ ತುಂಬ ಬಲಶಾಲಿ, ಅಷ್ಟು ಚಿಕ್ಕ ವಯಸ್ಸಿಗೆ. ಆತ ಕೂತಿರೋ ಮರದ ಕೆಳಗೆ ಕೂತಿರ್ತಾನೆ. ಮರ ಇನ್ನೂ ಕೆಳಗಡೆ ಭೂಮಿ ಸಮೇತ ಎತ್ಕೊಂಡೋಗಿ ಆಕಾಶದಲ್ಲಿ ಬಂದುಬಿಡ್ತಾನೆ. ಯಾವುದೋ ಬೆಟ್ಟದ ಮೇಲೆ ಬಂದುಬಿಡ್ತಾನೆ. ಅಲ್ಲಿ ಬೆಟ್ಟದ ಮೇಲೆ ಇಟ್ಬಿಟ್ಟು ತುಂಬ ಖುಷಿಯಾಗಿ ಆ ಋಷಿಮುನಿಯ ಅವಸ್ಥೆ ನೋಡಿ ನಗ್ತಾ ಇರ್ತಾನೆ, ಗಹಿಸಿ ನಗ್ತಾ ಇರ್ತಾನೆ. ಆ ಋಷಿಮುನಿಗೆ ಕೋಪ ಬರುತ್ತೆ.
ಈಗಾಗಲೇ ಸಾಕಷ್ಟು ಋಷಿಮುನಿಗಳಿಗೆ ಈ ರೀತಿ ಮಾಡಿರ್ತಾನೆ, ಏನೇನೋ ಮಾಡಿರ್ತಾನೆ, ತುಂಟಾಟಗಳು, ತೀಟೆಗಳು. ಆದರೆ ಆ ಋಷಿ ಅವ್ರು ಯಾರೂ ಏನೂ ಮಾಡಿರಲ್ಲ. ಹನುಮಂತ ದೇವರಿಗೆ ಅವ್ರು ಯಾರೂ ಏನೂ ಶಾಪ ಕೊಟ್ಟಿರಲ್ಲ, ಏನೂ ಅಂದಿರಲ್ಲ, ಬೈದಿರಲ್ಲ. ಈತನ ಸ್ವಭಾವ ಗೊತ್ತು ಎಲ್ಲರಿಗೂ. ಏನೋ ಹುಡುಗ ಬಿಡು, ಏನೋ ಬಾಲಕ ಬಿಡು, ಏನೋ ಚಿಕ್ಕವನು ಬಿಡು ಅಂತ ಆಟ ಆಡೋ ಹುಡುಗ ಅಂತ ಹುಡುಗ ಬುದ್ಧಿ ಅಂತಿರಲ್ಲ ನೀವು, ಹಂಗೆ ಇದ್ಬಿಡ್ತಾಯಿದ್ರು ಎಲ್ಲರೂ. ಆದರೆ ಈ ಋಷಿಗೆ ಕೋಪ ಬರುತ್ತೆ, ಶಾಪ ಕೊಟ್ಬಿಡ್ತಾನೆ. ಏನಂತಂದರೆ, ಇಷ್ಟು ನೀನು ಶಕ್ತಿಶಾಲಿ ಆಗಿದೆಯಲ್ಲ, ಜ್ಞಾನಿ ಆಗಿದೆಯಲ್ಲ, ನಮಗೆಲ್ಲ ಈ ರೀತಿ ಹಿಂಸೆ ಕೊಡ್ತೀಯಲ್ಲ ನೀನು, ಇನ್ಮೇಲೆ ನಿನಗಿರೋ ಶಕ್ತಿ ಎಲ್ಲ ಮರ್ತೋಗು, ನಿನಗಿರೋ ಮಂತ್ರ ವಿದ್ಯೆಗಳು, ಇನ್ನೊಂದು ಯಂತ್ರ ತಂತ್ರ ಮಂತ್ರ ವಿದ್ಯೆಗಳೆಲ್ಲ ಮರ್ತೋಗು ಅಂತ. ಯಾಕಂದರೆ ಅಷ್ಟೊತ್ತಿಗೆ ಸೂರ್ಯ ಭಗವಾನ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ವಿದ್ಯೆ ಕಲ್ತಿರ್ತಾನೆ ಹನುಮಾನ್ಜಿ. ಒಳ್ಳೆ ವಿದ್ಯಾವಂತ, ಕಲ್ತಿರ್ತಾನೆ, ಒಳ್ಳೆ ಸಿದ್ಧಿಗಳು ಪಡ್ಕೊಂಡಿರ್ತಾನೆ, ಶಕ್ತಿ ಇರುತ್ತೆ. ಹುಟ್ಟಿದ ತಕ್ಷಣವೇ ಶಕ್ತಿವಂತ. ಯಾಕಂದರೆ ರುದ್ರನಾಥನು, ಈರಭದ್ರನು ಹುಟ್ಟಿದ ತಕ್ಷಣವೇ ಆತನಿಗೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ದೈವಾನಂಶ ಸಬೂತ, ಎಲ್ಲ ಜ್ಞಾನ, ಎಲ್ಲ ಶಕ್ತಿಗಳಿರುತ್ತೆ ಅಲ್ವಾ. ಈಗ ಋಷಿ ಶಾಪ ಕೊಟ್ಟ, ಎಲ್ಲ ಮರ್ತೋದ. ಆವಾಗ ಗಾಬರಿ ಆಗ್ತಾರೆ ಯಾರು, ಅವರ ಅಪ್ಪ ಅಮ್ಮ, ಅಂಜನಾದೇವಿ, ಕೇಸರಿರಾಜು, ವಾಯುದೇವ, ಎಲ್ಲರೂ ಇನ್ನೂ ಯಾರಿಗೋ ಗಾಬರಿ ಆಗ್ತದೆ. ದೇವತೆಗಳು ಕೂಡ ಗಾಬರಿ ಆಗ್ಬಿಡುತ್ತೆ. ಯಾಕಪ್ಪ ಅಂದರೆ ಹನುಮಾನ್ಜಿ ಹುಟ್ಟಿರೋದು ಏತಕ್ಕೆ ಅಂದರೆ ಶ್ರೀರಾಮಚಂದ್ರ ಪ್ರಭುವಿಗೆ ಸಹಾಯ ಮಾಡೋಕ್ಕೆ. ರಾವಣನನ್ನು ಕೊಲ್ಲಬೇಕು. ರಾವಣ ದೈತರ ರಾಜ, ರಾಕ್ಷಸರ ರಾಜ. ಹಾಗೆ ಎಷ್ಟೋ ಜನ ಇನ್ನೂ ಸಾಕಷ್ಟು ರಾಜರು, ರಾಕ್ಷಸರಿದ್ದಾರೆ, ದೈತರು. ಅವ್ರನ್ನೆಲ್ಲ ಕೊಲ್ಲಬೇಕು ಮುಂದೆ. ಅವ್ರನ್ನೆಲ್ಲ ಕೊಲ್ಲಬೇಕಾದ್ರೆ ಹನುಮಂತನ ಸಹಾಯ ಶ್ರೀರಾಮಚಂದ್ರ ಪ್ರಭುವಿಗೆ ಬಹಳ ಮುಖ್ಯವಾಗಿರುತ್ತೆ. ಈಗ ನೋಡಿದ್ರೆ ಶಕ್ತಿಗಳೆಲ್ಲ ಮರ್ತೋಗ್ಬಿಟ್ಟ. ಈ ಋಷಿಮುನಿ ಶಾಪ ಕೊಟ್ಟಿದ್ದರಿಂದ ಅಂದರೆ ಎಲ್ಲರಿಗೂ ಗಾಬರಿ ಆಗ್ತಾರೆ. ಇನ್ನು ಮರ್ತೋಗ್ಬಿಟ್ರೆ ಗತಿ ಏನು, ನೆಕ್ಸ್ಟ್ ಏನು ಮಾಡೋದು? ಹನುಮಂತನಿಗೆ ಶಕ್ತಿ ಇಲ್ಲದ್ರೆ ಆಗ್ಬಿಟ್ರೆ ಅವಾಗ ಏನು ಮಾಡೋಕ್ಕಾಗುತ್ತೆ? ಹನುಮಂತನ ಹುಟ್ಟಿದ್ದಾದರೂ ಹೇತಕ್ಕೆ? ಈ ಥರ ಪ್ರಶ್ನೆ ಬರುತ್ತೆ. ಆವಾಗ ಎಲ್ಲರೂ ಬಂದು ಆ ಋಷಿಮುನಿ ಹತ್ರ ಕೇಳ್ಕೊತಾರೆ, ದಯವಿಟ್ಟು ಏನೋ ವಾಪಸ್ ತಗೋ, ನೀನು ಕೊಟ್ಟರೆ ಶಾಪನ ಅಂತ. ಆವಾಗ ಋಷಿಮುನಿ ಹೇಳ್ತಾರೆ, ಕೊಟ್ಟರೆ ಶಾಪನ ವಾಪಸ್ ತಗೊಳಕ್ಕಾಗಲ್ಲ. ಆದರೆ ಯಾವ ಕಾಲಕ್ಕೆ ಹನುಮಂತನ ಹತ್ರ ಹೋಗಿ ಯಾರಾದರೂ ಆತನಿಗೆ ನೆನಪು ಮಾಡಿದ್ರೆ, ಆತನ ಇಂಧನ ಚರಿತ್ರೆ, ಇಂಧನ ಗತಿ, ಸ್ಥಿತಿ ಗತಿ, ಆತನ ಶಕ್ತಿಯನ್ನು, ಸಾಮರ್ಥ್ಯವನ್ನು ಯಾರಾದರೂ ಆತನಿಗೆ ನೆನಪು ಮಾಡಿದ್ರೆ ಆವಾಗ ಮರಳಿ ಆ ಶಾಪ ವಿಮೋಚನ ಆಗಿ ಮರಳಿ ಆತನಿಗೆ ತನ್ನ ಮೊದಲಿನ ಶಕ್ತಿಗಳು ಬರುತ್ತೆ ಅಂತ ಪ್ರತಿ ಶಾಪ ಕೊಡ್ತಾನೆ ಯಾರೋ ಋಷಿ. ಅದೇ ರೀತಿ ಆಗುತ್ತೆ. ಆಮೇಲೆ ಸೀತೆನ ರಾವಣ ಹೊತ್ಕೊಂಡು ಹೋಗ್ತಾನೆ, ನಿಮ್ಗೆ ಗೊತ್ತಿರೋ ವಿಚಾರ. ಆಮೇಲೆ ರಾವಣನಿಗೂ ಇವ್ರಿಗೂ ಯುದ್ಧ ಆಗುತ್ತೆ, ನಿಮ್ಗೆ ಗೊತ್ತಿರೋ ವಿಚಾರ. ಆ ಟೈಮಲ್ಲೇ ಲಂಕೆಗೆ ಹೋಗಿ ಅಲ್ಲೆಲ್ಲ ತಿಳ್ಕೊಂಡು ಬರಬೇಕಲ್ಲ ಏನಾಯ್ತು ಅಂತ. ಜಾಂಬುವಂತ, ಹಂಗದ, ಸುಗ್ರೀವ ಇವ್ರು ಯಾರು ಹೋಗಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಆದರೂ ಸುಗ್ರೀವ ಹೋಗ್ತಾನೆ ಒಂದು ಸಾರಿ, ಅಲ್ಲಿ ಒದೆ ತಿಂದು ಬರ್ತಾನೆ, ಗೊತ್ತಾಯ್ತಲ್ಲ. ಆಮೇಲೆ ಹನುಮಂತ ದೇವ್ರಿಗೆ ಎಲ್ಲರೂ ಪುಸಲಾಯಿಸ್ತಾರೆ ಜಾಂಬುವಂತನ ಆದೇಶದ ಮೇಲೆ. ನೆನಪು ಮಾಡ್ತಾರೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಒಂದು ಶ್ಲೋಕದ ಮೂಲಕ. ಆಮೇಲೆ ಹನುಮಂತನಿಗೆ ನೆನಪು ಬರುತ್ತೆ. ಆಮೇಲೆ ಹಾರ್ತಾನೆ ಲಂಕೆಗೆ ಹಾರಿ ಅಲ್ಲಿ ಸೀತೆ ಎಲ್ಲಿದ್ದಾರೆ ಅಶೋಕವನದಲ್ಲಿ ಅದೆಲ್ಲ ಪತ್ತೆ ಮಾಡಿ ಅಲ್ಲಿ ವಿಚಾರ ತಿಳ್ಕೊಂಡು, ಅಷ್ಟೇ ಅಲ್ಲ ಲಂಕದಲ್ಲಿ ಹೋಗಿ ದಹನ ಮಾಡ್ತಾನೆ, ಬೆಂಕಿ ಹಚ್ಚುತ್ತಾನೆ, ಅರಮನೆಗಳಿಗೆಲ್ಲ ಸುಟ್ಟುಕೊಂಡು ಬರ್ತಾನೆ. ಅಂದರೆ ಆತನಿಗೆ ಮತ್ತೆ ಶಕ್ತಿಯನ್ನು ನೆನಪು ಮಾಡಿದ್ರು. ಆದರೆ ಇಲ್ಲಿ ಒಂದು ವಿಚಾರ ಇದೆ ಮಧ್ಯದಲ್ಲಿ. ಏನಪ್ಪ ಅಂದರೆ ಶ್ರೀರಾಮಚಂದ್ರ ಪ್ರಭು ಚಿಕ್ಕ ಹುಡುಗ, ಹನುಮಂತನೂ ಚಿಕ್ಕ ಹುಡುಗ ಅಲ್ವಾ. ಈಗ ಶಾಪ ಕೊಟ್ಟಿದ್ದಾರೆ ಋಷಿಮುನಿ, ತನ್ನೆಲ್ಲ ಮರ್ತೋಗಿದ್ದಾನೆ. ಯಾರನ್ನು ಮರ್ತೋಗಿದ್ದಾನೆ? ಶ್ರೀರಾಮಚಂದ್ರ ಪ್ರಭುವನ್ನು ಮರ್ತೋಗಿದ್ದಾನೆ, ಯಾರನ್ನೂ ಮರ್ತೋಗಿದ್ದಾನೆ. ಆಮೇಲೆ ಕಾಡಲ್ಲಿ ಅಲ್ಲಿ ಇಲ್ಲಿ ಅಲ್ದು ತಪಸ್ಸು ಕೂತ್ಕೊಂಡು ಶ್ರೀರಾಮಚಂದ್ರ ಪ್ರಭುಯ ಧ್ಯಾನ ಮಾಡ್ತಾ ಹಂಗೆ ಕಾಲ ಕಳೀತಾನೆ. ಬರೀ ನೆನಪು ಮಾತ್ರ ಇರುತ್ತೆ. ಶ್ರೀರಾಮಚಂದ್ರ ಪ್ರಭು ನೆನಪು, ಮಂತ್ರ, ಆತನ ನಾಮಸ್ಮರಣೆ ಮಾತ್ರ ನೆನಪಿರುತ್ತೆ. ಅದು ಬಾಯಿನಲ್ಲಿ ಜಪ ಮಾಡ್ತಾ ಬೆಳೀತಾನೆ. ಆಮೇಲೆ ಸುಗ್ರೀವನ ಹತ್ರ ಕಮಾಂಡೋ ಆಗ್ತಾನೆ, ದಂಡನಾಯಕ ಆಗ್ತಾನೆ. ವಾನರ ಸೈನ್ಯಕ್ಕೆ ದಂಡನಾಯಕ. ವಾನರ ಸೈನ್ಯ ಅಂದರೆ ಕಾಡಿನಲ್ಲಿರ್ತಕ್ಕಂಥ ಒಂದು ಅವ್ರದ್ದೇ ಆದ ವಾನರ ಸೈನ್ಯ ಅಂತಾರೆ. ಆದರೆ ಈಗ ವಾನರ ಸೈನ್ಯ ಅಂತಾರೆ. ಅದಕ್ಕೆಲ್ಲ ರಾಜ ಯಾರು? ಕೇಸರಿರಾಜು, ಅಂಜನಾದೇವಿ ಮಹಾರಾಣಿ, ಅವ್ರ ಪುತ್ರ ಯಾರು? ಹನುಮಾನ್. ಆದರೆ ಇಲ್ಲಿ ಮೈನ್ ರಾಜ ಯಾರು? ಇಡೀ ಸಾಮ್ರಾಟ ಯಾರು? ಸುಗ್ರೀವ. ವಾಲಿ ಆಗಿದ್ದ. ಆಮೇಲೆ ವಾಲಿ ಹೋದ್ಮೇಲೆ ಸುಗ್ರೀವ. ಆದರೆ ಇವರು ಸಾಮಂತ ರಾಜ. ಯಾರು ಸಾಮಂತ ರಾಜ? ಕೇಸರಿರಾಜ್. ಸುಗ್ರೀವನ ಕೈ ಕೆಳಗೆ. ಅದಕ್ಕೆ ಹನುಮಂತ ದೇವರು ಬೆಳೆದು ದೊಡ್ಡವನಾಗ್ತಾನೆ. ಈಗ ಸುಗ್ರೀವನ ಹತ್ರ ಕಮಾಂಡೋ ಆಗ್ತಾನೆ, ವಾನರ ಸೈನ್ಯಕ್ಕೆ ಕಮಾಂಡೋ, ದಂಡನಾಯಕ ಆಗ್ತಾನೆ, ದೊಡ್ಡವನಾಗಿರ್ತಾನೆ. ಆದರೆ ರಾಮ ಇವತ್ತೆಲ್ಲ ನಾಳೆ ಬರ್ಬೋದು ಅಂತ ಕಾಯ್ತಾ ಇರ್ತಾನೆ, ಎಲ್ಲೋ ಒಂದು ಕಡೆ ಸಿಗ್ತಾನೆ ಅಂತ. ಆತನಿಗೆ ನೆನಪಿಲ್ಲ ಸರಿಯಾಗಿ ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅಂತ. ಆ ಥರ
ಎಲ್ಲ ಮರ್ತೀನಿ. ಆದರೂ ರಾಮ ಅನ್ನೋದು ಒಂದು ನೆನಪಿರುತ್ತೆ, ಮಂತ್ರ ಆತನಲ್ಲಿರುವ ಮಂತ್ರಶಕ್ತಿಯಿಂದ ನೆನಪಿರುತ್ತೆ. ಧ್ಯಾನ ಅದೇ ಧ್ಯಾನ. ಆಮೇಲೆ ಎಷ್ಟೋ ವರ್ಷಗಳು ರಾಮನ್ ಬರ್ತಾನೆ ಅನ್ನೋದೊಂದು ಪರಿಕಲ್ಪನೆ, ಆತನದೊಂದು ಕನಸು ಅಷ್ಟೇ. ಅದು ಕಪೋಲ ಕಲ್ಪಿತ ಅಲ್ಲ, ಆತನದೊಂದು ಅಂತರಂಗದ ಭಾವನೆ, ದಿವ್ಯ ದೃಷ್ಟಿಗೆ ಕಾಣಿಸ್ತಾ ಇದ್ದಾನೆ ಅಷ್ಟೇ. ನಿಜವಾಗ್ಲೂ ರಾಮ ಇದ್ದಾನೆ ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಇದ್ದಾನೆ ಅನ್ನೋದು ಆತನಿಗೆ ಗೊತ್ತು. ಅದಕ್ಕೆ ರಾಮ ಮಂತ್ರ ಜಪಿಸ್ತಾ ಇರ್ತಾನೆ. ಎಷ್ಟೋ ವರ್ಷಗಳು ಕಳೆಯುತ್ತೆ, ಆದರೂ ಒಂದು ನಂಬಿಕೆ ಇಟ್ಕೊಳ್ತಾನೆ. ಇವತ್ತಲ್ಲ ನಾಳೆ ಸಿಗ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ತಾನೆ. ಯಾರು? ಹನುಮಾನ್ಜಿ. ಆ ನಂಬಿಕೆ ಎಷ್ಟು ವರ್ಷಗಳ ಬಂದರೆ ಎಷ್ಟೋ ವರ್ಷಗಳು ಕಳೆದೋಗುತ್ತೆ. ಹನುಮಾನ್ ದೊಡ್ಡವನಾಗಿರ್ತಾನೆ, ಆದರೂ ನಂಬಿಕೆ ಇರುತ್ತೆ. ಆಮೇಲೆ ಶ್ರೀರಾಮಚಂದ್ರ ಪ್ರಭು ಸೀತೆಯನ್ನು ಹುಡುಕ್ತಾ ಲಕ್ಷ್ಮಣನ ಜೊತೆ ಬರ್ತಾನೆ. ಆವಾಗ ಹನುಮಂತ ದೇವರು, ಅವರು ವಾನರ ಸೈನ್ಯ, ಸುಗ್ರೀವ ಇವರೆಲ್ಲ ಭೇಟಿಯಾಗಿ ಆವಾಗ ಶ್ರೀರಾಮಚಂದ್ರ ಪ್ರಭುಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ, ಹನುಮಂತ ದೇವ್ರಿಗೂ ಎಲ್ಲಿಲ್ಲದ ಖುಷಿ ಆಗುತ್ತೆ. ಯಾಕಂದರೆ ತನ್ನ ಭಕ್ತನನ್ನು ನೋಡಿದೆ ಅಂತ ಶ್ರೀರಾಮಚಂದ್ರ ಪ್ರಭು ಅಪ್ಕೊಳ್ತಾನೆ. ಅದೇ ಹನುಮಂತ ದೇವರು ಕೂಡ ಶ್ರೀರಾಮಚಂದ್ರ ಪ್ರಭುವನ್ನು ಅಪ್ಕೊಳ್ತಾನೆ. ಅಷ್ಟು ಖುಷಿಯಾಗುತ್ತೆ. ಅದಕ್ಕೆ ಈ ಜಗತ್ತಿನಲ್ಲಿ ಇವತ್ತು ಶ್ರೀರಾಮಚಂದ್ರ ಪ್ರಭು ಪರಮ ಭಕ್ತ ಯಾರಪ್ಪ ಅಂದರೆ ಹನುಮಾನ್ಜಿ ಅಂತಾರೆ. ಯಾಕೆಂದರೆ ಅಷ್ಟು ವರ್ಷಗಳ ಕಾಲ ಒಂದು ನಂಬಿಕೆ ಇಟ್ಕೊಂಡು ಕೂತಿದ್ನಲ್ಲ, ಅದಕ್ಕೆ ಆತನಿಗೆ ಒಳ್ಳೆಯ ಹೆಸರು ಬಂತು. ಅದೇ ಏನಿಲ್ಲ, ಬರೀ ಎಲ್ಲರೂ ಶ್ರೀರಾಮಚಂದ್ರ ಪ್ರಭು ಜೊತೆಯಲ್ಲಿದ್ದಾರೆ ಅಂದರೆ ಅವ್ರಿಗೆಲ್ಲ ಎಲ್ಲಿ ಹೆಸರು ಬಂತು? ದಿನನಿತ್ಯ ನೋಡ್ತಾರೆ ಅವರು ಶ್ರೀರಾಮಚಂದ್ರ ಪ್ರಭುವನ್ನು, ಅವ್ರಿಗೆಲ್ಲ ಅಷ್ಟು ವ್ಯಾಲ್ಯೂ ಇರಲ್ಲ. ಅದಕ್ಕೆ ನಾವು ಕಷ್ಟಪಟ್ಟು ಎಷ್ಟೋ ದಿನ ನಾವು ತಾಳ್ಮೆಯಿಂದ ಕಷ್ಟಗಳು ಅನುಭವಿಸಿ ಪಡೆದಾಗ, ಯಾವುದೇ ಒಂದು ವಸ್ತು, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಉದ್ಯೋಗ ಇದನ್ನು ಪಡೆದಾಗ ನಮಗೆ ಒಳ್ಳೆಯ ಹೆಸರಿರುತ್ತೆ. ಅದಕ್ಕೆ ನಮ್ಮ ಸಂಕಲ್ಪಗಳ ಮೇಲೆ, ನಮ್ಮ ದೃಢ ಸಂಕಲ್ಪಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ದೈವ ಗುರು ಮೇಲೆ ಯಾವತ್ತೂ ನಾವು ನಂಬಿಕೆನ ಕಳ್ಕೊಬಾರ್ದು. ಯಾವತ್ತೋ ಒಂದೇ ನಮ್ಗೆ ಸಿಗುತ್ತೆ, ಯಾವುದೋ ಒಂದು ಜನ್ಮಕ್ಕೆ ಸಿಗುತ್ತೆ. ಈ ಒಂದು ನಂಬಿಕೆ ಇಟ್ಕೊಂಡು ಎಡ ಬಿಡದೆ ನಮ್ಮ ಪ್ರಾಣ ಹೋಗಲಿ, ಜೀವ ಹೋಗಲಿ, ಸತ್ಯ ಹೋಗಲಿ, ನಂಬಿಕೆ ಮಾತ್ರ ಹಾಳಾಗಬಾರ್ದು. ಯಾವುದೋ ಒಂದು ಜನ್ಮಕ್ಕಾದರೂ ಅದು ನಮ್ಗೆ ಒಳ್ಳೇದಾಗುತ್ತೆ, ಸಿಗ್ತದೆ, ಅನ್ಯಾಯ ಆಗಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಹನುಮಂತ ದೇವರು. ಅಷ್ಟು ಸತಾಯಿಸಿ ಅಷ್ಟು ವರ್ಷಗಳು ಆತನಿಗೆ ಸಿಗಲಿಲ್ಲ. ಆಗ ಸಿಕ್ಕಿದ್ದರಿಂದ ಇವತ್ತು ಹನುಮಂತ ದೇವರ ಒಳ್ಳೆಯ ಹೆಸರು ಅಲ್ವಾ? ಇಲ್ಲಾಂದರೆ ಯಾಕಿರ್ತಿತ್ತು ಒಳ್ಳೆಯ ಹೆಸರು? ಯೋಚನೆ ಮಾಡಿ. ಹಾಗೆ ಅಮೂಲ್ಯವಾದ ಶಕ್ತಿ ಸಿಗ್ದಂಗಾಯಿತು, ಅದಕ್ಕೆ ಬೆಲೆ ಜಾಸ್ತಿ ಅಲ್ವಾ? ಇಂಥ ಹನುಮಂತ ದೇವರು ರುದ್ರಾವತಾರ ಹನುಮಾನು ಪಂಚಭೂತಗಳ ಒಡೆಯ, ಪಂಚಭೂತಗಳ ಶಕ್ತಿ, ಮಹಾನ್ ಶಕ್ತಿ. ಅಂತಹ ರುದ್ರಾವತಾರ ಹನುಮಾನ್ಜಿಯ ಬೀಜಾಕ್ಷರ ಮಂತ್ರವನ್ನು ನಾನು ನಿಮಗೀಗ ಕೊಡ್ತೀನಿ. ಇದನ್ನು ಭಾನುವಾರ ಪ್ರಾರಂಭ ಮಾಡಬೇಕು. ಯಾವಾರ? ಭಾನುವಾರ ಪ್ರಾರಂಭ ಮಾಡಿ 48 ದಿನ ನೀವು ಬೆಳಗ್ಗೆ ಹೊತ್ತು, ಅಥವಾ ನೀವು ಯಾವಾಗ ಬೆಳಗ್ಗೆ ಎಷ್ಟು ಗಂಟೆ ಆಗಾದರೂ ಹೇಳಿ, 8 ಗಂಟೆಗೆ ಹೇಳಿ, 9 ಗಂಟೆಗೆ ಹೇಳಿ, ಎಷ್ಟು ಗಂಟೆಗಾದರೂ ಬೆಳಗ್ಗೆ ಎಚ್ಚರಿಕೆಗೊಳ್ರಿ. ಪ್ರಾರ್ಥನೆ ಮಾಡಿ, ಎರಡೂ ಕೈಗಳು ಇಟ್ಕೊಂಡು ಕೆಳಗಡೆ ಭೂಸ್ಪರ್ಶ ಮಾಡ್ತೀರಾ, ಆವಾಗ ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೋಗಿ ಸೂರ್ಯ ನಮಸ್ಕಾರ ಮಾಡಿ, ಮನೆಯಲ್ಲಿ ದೇವ್ರ ಗುಡಿ ಹತ್ರ ನಮಸ್ಕಾರ ಮಾಡಿ, ಈ ಮುಖ ತೊಳ್ಕೊಳ್ಳಿ, ವಿಭೂತಿ ಹಚ್ಕೊಳ್ಳಿ. ಆಮೇಲೆ ಹನುಮಾನ್ಜಿ ಬೀಜಾಕ್ಷರ ಮಂತ್ರ ನಾನೀಗ ಕೊಟ್ಟಿದ್ದೀನಿ ನೋಡಿ, ಇದು ಬೀಜಾಕ್ಷರ ಮಂತ್ರ ಇರುತ್ತೆ. ಇದನ್ನು ಪಠನ ಮಾಡಿ 108 ಸಾರಿ ಹೇಳ್ಕೋಬೇಕು. ಕನಿಷ್ಠ 10 ನಿಮಿಷ ಕೂತ್ಕೊಳ್ಳಿ, 200 ಸಾರಿ ಆಗುತ್ತೆ, 200 ಟೈಮ್ ಆಗುತ್ತೆ. ದಿನಕ್ಕೆ 5 ಸಾರಿ ಕೂತ್ಕೊಳ್ಳಿ, 1000 ಸಾರಿ ಆಗುತ್ತೆ. ದಿನಕ್ಕೆ 1008 ಸಾರಿ ಮಾಡಬೇಕು ಈ ಜಪ. ಅಂದರೆ 5 ಬಾರಿ ನೀವು ಕೂತ್ಕೋಬೇಕು, 10 ನಿಮಿಷ. ಓಕೆನಾ? ಆದರೆ 48 ದಿನ ನೀವು ಪಠನೆ ಮಾಡಬೇಕು. ನಿಮಗೆ ಹನುಮಾನ್ಜಿ ಸಿದ್ಧಿ ಆದರೆ ನೀವು ಮಹಾಶಕ್ತಿಶಾಲಿಗಳಾಗ್ತೀರ. ಯಾರಾದರೂ ನಿಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಬಂದರೆ ಕೈಯಲ್ಲಿ ನೀರಿಕ್ಕೊಂಡು, ಅಲ್ಲ ವಿಭೂತಿ ಇಕ್ಕೊಂಡು, ವಿಭೂತಿ ಫಸ್ಟು ನೀರಿಕ್ಕೊಳ್ಳಿ ಕೈನಲ್ಲಿ, 108 ಸಾರಿ ಹೇಳಿ, ಅವ್ರ ಮೇಲೆ ನೀರು ಹಾಕಿ. ಆಮೇಲೆ ವಿಭೂತಿ ತಗೊಳ್ಳಿ, ಭಸ್ಮ ಅದನ್ನು ಅವ್ರ ಹಣೆಗೊಚ್ಚಿ ಅವ್ರ ಮೇಲೆ ಹಾಕಿ. ಅವ್ರಿಗೇನಾದರೂ ಭೂತ ಬಾಧೆ, ದೆವ್ವ ಬಾಧೆ, ಪಿಶಾಚಿ ಬಾಧೆ, ರೋಗಗಳ ಬಾಧೆ, ಬ್ರಹ್ಮರಾಕ್ಷಸ ಬಾಧೆ, ದಾರಿದ್ರ್ಯ ಬಾಧೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಈ ರೀತಿ ಮಾಡಿ. ಗೊತ್ತಾಯ್ತಲ್ಲ? ಮೊದಲು ನೀವು ಪ್ರಿಪೇರ್ ಆಗಬೇಕು. 48 ದಿನ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಕಡ್ಡಾಯವಾಗಿ. ಬ್ರಹ್ಮಚರ್ಯ ಪ್ರತಿ ಶನಿವಾರ, ಮಂಗಳವಾರ ಅಥವಾ ಶನಿವಾರ ಕೋಡುಬಳೆ, ಚಕ್ಕುಲಿ ಇತ್ಯಾದಿ ಖಾರದ ಪದಾರ್ಥಗಳನ್ನು ಮಾಡಬೇಕು. ಹನುಮಾನ್ಜಿಗೆ ನೈವೇದ್ಯ ಇಡಬೇಕು. ಪಲಾವು, ಬಾತು ಇತ್ಯಾದಿ ಮಾಡಬೇಕು. ಸ್ವೀಟ್ ಹನುಮಾನ್ಜಿಗೆ ಎಲ್ಲವೂ ತಿಂತಾನೆ. ಓಕೆನಾ? ಹಣ್ಣು ಹಂಪಲ ಇತ್ಯಾದಿ. ಈ ರೀತಿ ಹನುಮಾನ್ಜಿಯನ್ನು ನೀವು ಆರಾಧಿಸ್ಬೇಕು. ಮಂಗಳವಾರ ನೋಡ್ರಿ, ರವಿವಾರ, ಭಾನುವಾರ ಪ್ರಾರಂಭ ಮಾಡಿ. ಯಾವತ್ತೂ ಅಷ್ಟೇ ಭಾನುವಾರ ಪ್ರಾರಂಭ ಮಾಡಿ ಫಸ್ಟ್ ಟೈಮ್. ಆಮೇಲೆ ಮಂಗಳವಾರ, ಆಮೇಲೆ ಶನಿವಾರ ನೈವೇದ್ಯ ಮಾಡಬೇಕು. ಸಂಜೆ ಹೊತ್ತು ಮಾಡ್ಕೊಳ್ಳಿಲ್ಲ, ಬೆಳಗ್ಗೆ ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ ನೈವೇದ್ಯ ಇಟ್ಟು. ಗೊತ್ತಾಯ್ತು? ಹನುಮಾನ್ಗೆ ಕೆಂಪು ವಸ್ತ್ರ, ಕೆಂಪು ಕಲರ್ ಹೂವು, ಕೆಂಪು ಕಲರ್ ಬಟ್ಟೆ, ಕೇಸರಿ ಇಟ್ಕೋಬೇಕು. ನೀವು ಹಣೆ ಮೇಲೆ ತಿಲ್ಕ ಇಟ್ಕೋಬೇಕು. ನಾನು ಇಡ್ತೀನಲ್ಲ ಆ ಥರ. ಈ ಬತ್ತೆ ಹಚ್ಕೊಂಡು ತಿಲ್ಕ ಹತ್ಕೊಳ್ಳಿ. ಬೀಜಾಕ್ಷರ ಮಂತ್ರ 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕದಲ್ದಿರ ಕೂತ್ಕೋಬೇಕು.
ನೋಡ್ಕೊಂಡು ಹೇಳ್ಕೊಳ್ಳಿ ಮೊಬೈಲಲ್ಲಿ, ಇಲ್ಲ ಬರ್ಕೊಂಡು ಇಟ್ಕೊಳ್ಳಿ, ಹೇಳ್ಕೊಳ್ಳಿ. 10 ನಿಮಿಷ ದಿನಕ್ಕೆ 5 ಸಾರಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಹೀಗೆ ಒಂದು 5 ಸಾರಿ ಹೇಳ್ಕೊಬೇಕು. ಓಕೆನಾ? ಈ ರೀತಿ ನೀವು 48 ದಿನ ಮಾಡಿ ಆದಮೇಲೆ ಆಮೇಲೆ 108 ಸಾರಿ ಹೇಳಿದ್ರೆ ಸಾಕು. ಒಂದು ಸಾರಿಗೆ ಕೈಯಲ್ಲಿ ನೀರು ಹಾಕ್ಕೊಂಡು, ಯಾರು ಕಷ್ಟದಲ್ಲಿ ಇರೋರು ಬಂದಿರ್ತಾರೆ ಅವ್ರ ಮೇಲೆ ಹಾಕಿ, ಆಮೇಲೆ ವಿಭೂತಿ ತಗೊಳ್ಳಿ, ಭಸ್ಮ ತಗೊಳ್ಳಿ, ಅವ್ರ ಹಣೆಗಿಡಿ, ಅವ್ರ ಮೇಲೆ ಹಾಕಿ. ಇಲ್ಲ ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಸುತ್ತಲೂ ಹಾಕಿ, ಅವ್ರ ಮನೆ ಒಳಗೆ ಹಾಕಿ. ಅಲ್ಲೇನಾದರೂ ದುಷ್ಟಶಕ್ತಿಗಳು ಕಾಟ ಇದ್ದರೆ ಅದು ನಿವಾರಣೆ ಆಗುತ್ತೆ. ನೆಗೆಟಿವ್ ಎನರ್ಜಿ ನಾಶ ಆಗುತ್ತೆ, ಪಾಸಿಟಿವ್ ಎನರ್ಜಿ ವೃದ್ಧಿ ಆಗುತ್ತೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ, ಎಲ್ಲರೂ ಒಳ್ಳೆಯದಾಗುತ್ತೆ, ಲೋಕಕ್ಕೆ ಒಳ್ಳೆಯದಾಗುತ್ತಲ್ವ. ಅಷ್ಟ ಅಣಿಮಾದಿ ಮಹಾಸಿದ್ಧಿಗಳು, ಅಷ್ಟ ಮಹಿಮಾ ಅಣಿಮಾದಿ ಮಹಾಸಿದ್ಧಿಗಳನ್ನು ಅಳವಡಿಸ್ಕೊಂಡ ಶ್ರೀ ರುದ್ರಾವತಾರ ಹನುಮಾನ್ಜಿಯನ್ನು ನೀವು ಅವರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರರಾದರೆ ಖಂಡಿತ ನಿಮ್ಮಲ್ಲಿ ಒಂದು ಒಳ್ಳೆಯ ಶಕ್ತಿ, ನೀವೇ ಸೂಪರ್ಮ್ಯಾನ್, ನೀವೇ ಸೂಪರ್ಮ್ಯಾನ್, ನೀವೇ ಶಕ್ತಿಮಾನ್ ಆಗ್ತೀರಿ. ಅರ್ಥ ಆಯ್ತಾ? ನೆನಪಿಟ್ಕೊಳ್ಳಿ. ಅದಕ್ಕೆ ಕಷ್ಟಪಡಿ, ಬ್ರಹ್ಮಚರ್ಯ ಇಂಪಾರ್ಟೆಂಟ್. ಓಕೆನಾ? ಇದನ್ನು ಫಾಲೋ ಮಾಡಿ, ನಾನು ಹೇಳಿದ್ದು ಬೀಜಾಕ್ಷರ ಮಂತ್ರ. ಓಕೆನಾ? ಹೀಗೆ ಮಾಡಿ 48 ದಿನ, ಒಳ್ಳೆಯದಾಗಲಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ರುದ್ರ ಅಂದ್ರೇನು, ವೀರಭದ್ರ ಅಂದ್ರೇನು, ಹನುಮಾನ್ಜಿ ಸ್ವರೂಪ ಅದು ಹಿಂದಿನ ವಿಡಿಯೋ ನೋಡಿ ಹಾಕಿದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಯೋಗ ಸಾಧನೆ, ಇದೆಲ್ಲ ಇರುತ್ತೆ. ಮನಃಶಾಂತಿ, ಆರೋಗ್ಯ, ಮುಕ್ತಿ, ಮೋಕ್ಷಕ್ಕಾಗಿ, ಜೀವನ ಮುಕ್ತಿಗಾಗಿ ಇಲ್ಲಿ ಆನ್ಲೈನ್ ಕ್ಲಾಸ್ ಸೇರಿಕೊಳ್ಳಿ. ಗೊತ್ತಾಯ್ತಲ್ಲ? ನನ್ನ ನಂಬರ್ ಇರುತ್ತೆ, ನನ್ನ ನಂಬರ್ ನೋಡ್ಕೊಳ್ಳಿ, ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳಿ. ಹಾಗೆ ಬೀಜಾಕ್ಷರ ಮಂತ್ರ ದೀಕ್ಷೆ ತಗೊಂಡ್ರೆ ಒಳ್ಳೆಯದು ಗುರುಗಳ ಹತ್ರ. ಗೊತ್ತಾಯ್ತಲ್ಲ? ಕಾಲ್ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.